ಬಂದ್ರ? ಮನೇಲಿ ಉಣ್ಣಕ್ಕೆ ಉಡಕ್ಕೆ ಇದ್ರೆ ಸಾಕಾಯ್ತದ? ಒಂದು ಮಗು ಅಂತ ಇಲ್ದೆ ಹೋದ್ರೆ ಆ ಮನೇನು ಮನೆಯ? ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮನೆಯಲ್ಲಿ ಒಂದು ಕೂಸು ಅಳೋ ಸದ್ದಿಲ್ಲ, ನಗೋ ಸದ್ದಿಲ್ಲ. ಮೂರೊತ್ತು ಶಿವಪ್ಪ ಶಿವಪ್ಪ ಅಂತಾನೆ ಇರ್ತೀಯ. ದಿನ ಬೆಳಗಾದ್ರೆ ಗಂಡ ಹೆಂಡತಿ ಹೋಗಿ ಆ ಶಿವಪ್ಪಂಗೆ ಅಭಿಷೇಕ ಮಾಡಿ ಬರ್ತೀರ. ಯಾಕೋ ಆ ಶಿವಪ್ಪ ನಿಮ್ ಕಡೆ ನೋಡ್ಲೇ ಇಲ್ವಲ್ಲ? ಬೇಸರ ಮಾಡ್ಕೋಬೇಡಿ. ನಮ್ಗೆ ಅಂತ ಎಲ್ಲ ಕೊಟ್ಟಿರೋ ಆ ಶಿವ ಈ ಒಂದು ಸಂತೋಷ ಕೊಟ್ಟಿಲ್ಲ ಅಂದ್ರೆ ಅದರಿಂದ ಏನಾದ್ರೂ ಇದ್ದೇ ಇರ್ತದೆ. ಇಂದಲ್ಲ ನಾಳೆ ಮಗು ತಂದು ನನ್ನ ಹೊಟ್ಟೆಲಿ ಇಟ್ಟೇ ಇಡ್ತಾನೆ. ಮನಸ್ಸು ಸಣ್ಣಗೆ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಹೊಟ್ಟೆಗೆ ಏನಾದರೂ ತಿಂದು ಸ್ನಾನ ಮಾಡ್ಕೊಂಡು ಬನ್ನಿ, ಪೂಜೆಗೆ ಗೊತ್ತಾಗತ್ತೆ. ಅತ್ತೆ, ನಿನ್ನೆ ತಂದಿರೋ ಮೀನಲ್ಲಿ ಸಾರು ಮಾಡಿದ್ದೀನಿ. ನಿಮ್ಗೆ ಇಷ್ಟ ಅಂತ ಹಪ್ಪಳನೂ ಸುಟ್ಟಿದ್ದೀನಿ. ಇಬ್ರು ಬನ್ನಿ. ಅವ್ವ, ಯಾಕೆ ಸುಮ್ಮನೆ ಬೇಸರ ಮಾಡ್ಕೋತೀಯ? ನಿನ್ನ ಸೊಸೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ. ಬಾ, ಊಟ ಮಾಡೋಣ ಬಾ. ನಿನ್ನ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ನೀನು ಮೀನುಗಾರರ ಸಮುದಾಯದಲ್ಲಿ ಹುಟ್ಟುವಂತವಳಾಗು. ಇದು ನಾನು ನಿನಗೆ ಕೊಡುತ್ತಿರುವ ಶಾಪ. ನನ್ನನ್ನು ಕ್ಷಮಿಸು ದೇವಿ. ನೀನು ನನ್ನ ಪ್ರಾಣ ದೇವತೆಯಾದರೂ ನಿನ್ನನ್ನು ಶಪಿಸುವ ಅನಿವಾರ್ಯತೆ ಸೃಷ್ಟಿಯಾಯಿತು. ಈ ಜನ್ಮ ನಿನಗೆ ಅಗತ್ಯವಿತ್ತು, ಮತ್ತಿದು ಶಾಪದ ಮೂಲಕವೇ ಕಾರ್ಯರೂಪಕ್ಕೆ ಬರಬೇಕಾಗಿತ್ತು. ನೀನೆಲ್ಲಿದ್ದರೂ ಯಾವ ರೂಪದಲ್ಲಿದ್ದರೂ ನಿನ್ನ ದಾರಿ ನನ್ನನ್ನೇ ಸೇರಬೇಕು. ಈ ಶಿವನಿಗಾಗಿ ನನ್ನ ಶಿವೆ ಬರುತ್ತಾಳೆಂಬ ನಂಬಿಕೆಯಿಂದ ಕಾಯುತ್ತಿರುತ್ತೇನೆ ಪಾರ್ವತಿ. ನಾವಿಬ್ಬರು ಒಂದಾಗುವ ಶುಭಗಳಿಗೆ ಆದಷ್ಟು ಬೇಗ ಬರಲೆಂದು ಕಾತುರದಿಂದ ಕಾಯುತ್ತಿರುತ್ತೇನೆ.